ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಅವರ ತಾಯಿ ಬಂದುಬಿಟ್ಟು ಮೀನಾನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಆಗ ಸೂರ್ಯ ಇದ್ದವನು ಇದೆಲ್ಲ ಒಂದು ಸಂಪ್ರದಾಯ, ಇದನ್ನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳಿ ಬೈಕೊಳ್ತಾ ಇರ್ತಾನೆ. ಆಗ ಹೌದು ಕಣೋ, ಇದು ಎಲ್ಲನೂ ಮಾಡಿರೋದು ದೊಡ್ಡೋರು ಮಾಡಿರೋದು, ಇದನ್ನೆಲ್ಲ ಮಾಡಿರೋದು ಒಳ್ಳೇದಕ್ಕೋಸ್ಕರನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದರಲ್ಲೂ ನಿಮ್ಮ ತಾಯಿ ರಾತ್ರಿ 1 ಗಂಟೆಗೆ ಫೋನ್ ಮಾಡಿಬಿಟ್ಟು ಇದನ್ನು ನಿಮ್ಮ ಅತ್ತೆಗೆ ಹೇಳಿಬಿಟ್ಟು ಅವ್ರನ್ನ ಇಲ್ಲಿ ಕರೆಸ್ಕೊಂಡಿರೋದು ಅಂತ, ಅವರಿಗೆ ನಿನ್ನ ಮೇಲೆ ತುಂಬ ಅಕ್ರೆ ನೋಡು, ನಿನ್ನ ಒಳ್ಳೇದಕ್ಕೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ. ಓ, ಸಕ್ಕರೆ ಬಯಲು ಮಾಡಿರೋ ಕೆಲಸನ ಇದು, ಹಂಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ನನಗೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಹೋಗಮ್ಮ ಮೀನಾ, ಹೋಗ್ಬಿಟ್ಟು ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬರಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸೂರ್ಯನು ಕೂಡ ಮೀನಾ ನಾನು ಬರೋದೇನಮ್ಮ, ನಾನು ಬಂದು ನಿನಗೆ ಹೆಲ್ಪ್ ಮಾಡೋದೇನಮ್ಮ ಅಂತ ಹೇಳಿ ಹಿಂದೆನೇ ಹೋಗ್ತಾನೆ. ಏನು ಬೇಡ, ನಾನೇ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೋಗ್ಬಿಟ್ಟು ಮೀನಾ ಡೋರನ್ನು ಕ್ಲೋಸ್ ಮಾಡ್ಕೊಳ್ತಾರೆ. ಇನ್ನು ಇವರಿಗೆ ಕಾಫಿ ಗೀಫಿ ಕೊಡಬೇಕಿತ್ತು ಅಂತ ಅಂದಾಗ, ಹೋಗಪ್ಪ ಕಾಫಿ ಇರೋದು ಅಲ್ಲಲ್ಲ ಇಲ್ಲಿ ಹೋಗು ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾರೆ ರಂಗನಾಥ್. ಆಗ ಇವ್ರಿಗೆ ಹೇಳಿ ನಿಮ್ಮ ಧರ್ಮಪತ್ನಿಗೆ ಹೇಳಿ ಅಂತ ಹೇಳ್ಬಿಡ್ತಾನೆ. ಅವರು ಈ ಮನೆ ಗೆಸ್ಟಪ್ಪ ಅಂತ ಹೇಳಿ ರಂಗನಾಥ್ ಹೇಳಿದಾಗ ಅಲ್ಲಿಂದ ಶಾಂತಿನೂ ಕೂಡ ರೂಮ್ ಒಳಗೆ ಹೋಗ್ತಾಳೆ. ಆಗಿದ್ರೆ ನಾನು ರೆಸ್ಟು ಅಂತ ಹೇಳಿಬಿಟ್ಟು ಸೂರ್ಯನೂ ಕೂಡ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊಳ್ತಾರೆ. ಅಷ್ಟರಲ್ಲೇ ರಂಗನಾಥ್ಗೆ ಒಂದು ಫೋನ್ ಬರುತ್ತೆ. ರಂಗನಾಥ್ ಅಲ್ಲಿಂದ ಎದ್ದು ಹೋಗ್ತಾರೆ. ಫೋನ್ ಬಂತು ಕೂತ್ಕೊಂಡಿರಿ ಅಂತ ಹೇಳಿಬಿಟ್ಟು ಬೀಗರು ಕೂಡ ಆ ಕಡೆ ಈ ಕಡೆ ಹೋಗ್ತಾರೆ. ಇನ್ನು ಕನಕ ರವಿ ಮತ್ತು ಹೊರಗೆ ಮಾತಾಡ್ತಾ ಇರ್ತಾರೆ. ಕನಕ ಈ ಕಡೆ ಶ್ರುತಿ ಬಗ್ಗೆ ಕೇಳ್ತಾ ಇರ್ತಾರೆ. ನೀವು ಶ್ರುತಿಗೆ ಫೋನ್ ಮಾಡಿ ಮಾತಾಡಿಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಮಾತಾಡ್ಸೋದಿಲ್ಲ, ಅವಳು ಫೋನ್ ಮಾಡ್ತಾನೆ ಇದ್ದಾಳೆ ಆದರೆ ನಾನು ರಿಸೀವ್ ಮಾಡೋದಿಲ್ಲ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಸೂರ್ಯ ಕೂತ್ಕೊಂಡು ಒದ್ದಾಡ್ತಾ ಇರ್ತಾನೆ. ಮೀನಾ ಹೋಗ್ತಾ ಇದ್ದಾಳೆ, ಮೀನಾ ಇಲ್ಲದೆ ನಾನು ಹೇಗಿರೋದು ಅಂತ ಹೇಳಿ ತುಂಬಾ ಟೆನ್ಷನ್ನಲ್ಲಿ ಒದ್ದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಅಮ್ಮ ಮತ್ತೆ ಬಂದುಬಿಟ್ಟು ಅಳಿಯಂದರೆ ನಾವಿನ್ನ ಹೊರಡ್ತೀವಿ, ಬಿಗ್ರೆ ನಾವಿನ್ನ ಹೊರಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಮೀನಾನು ಕೂಡ ಅಷ್ಟರಲ್ಲೇ ಅಲ್ಲಿಗೆ ಬಂದುಬಿಡ್ತಾಳೆ. ಆ ಬ್ಯಾಗನ್ನು ಕೊಡಿ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮನ್ನು, ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಅಪ್ಪ, ನಮಗೆ ಗೊತ್ತಿರೋರೊಬ್ಬರು ಆಟೋದಲ್ಲಿ ನಾವು ಬಂದಿದ್ದೀವಿ, ಏನು ಬೇಡ ನಾವೇ ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವರಮ್ಮ. ಮಾವ ನಾನು ಹೋಗ್ಬಿಟ್ಟು ಬರ್ತೀನಿ ಮಾವ ಅಂತ ಹೇಳಿ ಮೀನಾ ಈ ಕಡೆ ರಂಗನಾಥ್ಗೆ ಹೇಳ್ತಿರ್ಬೇಕಾದ್ರೆ, ಹೋಗಮ್ಮ ದೇವ್ರ ಮನೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೊರಡಮ್ಮ, ಎಲ್ಲರಿಗೂ ಹೇಳ್ಬಿಟ್ಟು ಹೊರಡಮ್ಮ ಅಂತ ಹೇಳ್ತಾ ಇರ್ತಾರೆ. ಇನ್ನು ಶಾಂತಿ ಇದ್ದವಳು, ಇಲ್ಲ ರೀ ಇವಳು ರಾಹುಕಾಲ ಬರೋದಕ್ಕೂ ಮುಂಚೆನೇ ಹೋಗಬೇಕು, ಆಲ್ರೆಡಿ ಬೆಳಗ್ಗೆನೇ ದೀಪ ಹಚ್ಚಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಶಾಂತಿ ಅಂತ ಅಂದಾಗ ಮತ್ತೆ ಸುಮ್ಮನೆ ನಿಂತ್ಕೊತಾಳೆ. ಹೋಗಮ್ಮ ನೀನು ಹಚ್ಚೋಗಮ್ಮ, ದೇವರಿಗೆ ನಮಸ್ಕಾರ ಮಾಡೋಗಮ್ಮ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಮೀನಾನು ಹೋಗ್ಬಿಟ್ಟು ನಮಸ್ಕಾರ ಮಾಡಿಬರ್ತಾರೆ. ಹಾಗೆ ರೋಹಿಣಿಗೂ ಹೋಗ್ಬಿಟ್ಟು ಹೇಳ್ಬರಗಮ್ಮ ಅಂತ ಹೇಳ್ತಿದ್ರೆ, ಅವಳಿಗೆ ಏನಕ್ಕೆ, ಅವಳಿಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಬೇಡ ಏನು ಬೇಡ ಅಂತ ಹೇಳಿ ಶಾಂತಿ ಹೇಳ್ತಾರೆ. ಮನೇಲಿ ಇರೋರಿಗೆ ಎಲ್ರಿಗೂ ಹೇಳಿ ಹೋಗೋದು ನಮ್ಮ ಧರ್ಮ, ಹೋಗ್ಬಿಟ್ಟು ಹೇಳ್ಬರೋಗು ಅಂತ ಹೇಳಿ ಅವ್ರ ತಾಯಿನೂ ಹೇಳಿದಾಗ ರೋಹಿಣಿ ಡೋರನ್ನು ಹೋಗಿ ಬಡಿತಾಳೆ. ಅವಳು ಬಂದು ತಿಂಡಿ ರೆಡಿ ಆಯಿತಾ ಅಂತ ಹೇಳಿ ಕೇಳ್ತಾಳೆ. ಇನ್ನು ಮನೋಜ್ ಏನು ಅಂತ ಹೇಳಿ ಕೇಳ್ತಾರೆ. ಇನ್ನು ಕನಕಗೆ ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಕೋಪ ಬರ್ತಾ ಇರುತ್ತೆ. ಇಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಆ ಸೂರ್ಯ ಇದ್ದವನು ತಿಂಡಿ ಕೊಡೋದಕ್ಕೆ ಅವಳೇನು ಹೋಟ್ಲರ್ ಸಪ್ಲೈಯರು ಅಂತ ಅಂದ್ಕೊಂಡಿದ್ದೀರಾ, ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಹೇಳಿ ಅಂತ ಹೇಳಿ ರೇಗ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾರೆ. ಹಾಗೆಯೇ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದು ಕಡೆ ರವಿನೂ ಕೂಡ ಅಲ್ಲಿಂದ ರೆಸ್ಟೋರೆಂಟ್ಗೆ ಬಂದಿರ್ತಾನೆ. ರೆಸ್ಟೋರೆಂಟಿಗೆ ಬಂದಾಗ ಮೇಲೆ ಶ್ರುತಿ ಫೋನನ್ನು ಮಾಡ್ತಾನೆ ಇರ್ತಾಳೆ. ಆದರೆ ಈ ಕಡೆ ರವಿ ಫೋನನ್ನು ತೆಗೀತಾನೆ ಇರೋದಿಲ್ಲ. ಅವನಿಗೆ ಫುಲ್ಲು ಬೇಜಾರಾಗಿರುತ್ತೆ ಶ್ರುತಿ ಮೇಲೆ. ಇವ್ರ ಮಗಳು ಅಂತ ಹೇಳಿ ಗೊತ್ತಾದ ಮೇಲೆ ಅವಳು ತುಂಬಾ ಬೇಜಾರಲ್ಲಿರ್ತಾನೆ. ಹಾಗೆಯೇ ಈ ಕಡೆ ಮೀನಾನು ಕೂಡ ಅವ್ರ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣವೇ ಗೇಟಲ್ಲೇ ಎಲ್ಲ ಹೆಂಗಸರು ನಿಂತ್ಕೊಂಡು, ಏನಮ್ಮ ಮೀನಾ, ಏನು ಬ್ಯಾಗ್ ಸಮೇತ ಬರ್ತಾ ಇದೆಯಾ, ಏನು ಸಮಾಚಾರ ಅಂತ ಹೇಳಿ ಎಲ್ಲ ವಿಚಾರಿಸ್ತಾರೆ. ಅಯ್ಯೋ ಆಷಾಢ ಅಂತ ಹೇಳಿ 1 ತಿಂಗಳು ಇಲ್ಲೇ ಇರ್ತಾಳೆ ನನ್ನ ಮಗಳು ಅಂತ ಹೇಳ್ಕೊಳ್ತಾ ಇರ್ತಾರೆ. ಆಗ ಏನು 5 ತಿಂಗಳಾಗಿದೆ ಮದುವೆ ಆಗಿ, ಈಗ ಯಾವ್ದು ಆಷಾಢಕ್ಕೆ ಇಲ್ಲಿ ಬಂದಿರೋದಾ, ಆ ಸೂರ್ಯ ನಿನ್ನನ್ನು ಬಿಟ್ಟು ಇದ್ಬಿಡ್ತಾನ, ನೋಡ್ತೀನಿ ನಾನುವೇ, ಕಾರ್ ಹಾಕ್ಕೊಂಬಂದು ಹೊಡಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ ಇನ್ನೊಬ್ರು ಇದ್ದವರು, ಯಾಕಮ್ಮ ಇಷ್ಟೊಂದು ಸಣ್ಣ ಆಗಿದೆಯಾ, ಯಾಕೆ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಅಂತ ಹೇಳಿ ಕೇಳ್ತಾರೆ. ಇಲ್ಲ ಹಾಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನನ್ನನ್ನು ಚೆನ್ನಾಗೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾರೆ. ಹಾಗೆ ಮೀನವ್ರ ಅಮ್ಮನೂ ಕೂಡ ಇಲ್ಲ ಹಾಗೆಲ್ಲ ಬರೋದಕ್ಕಾಗೋದಿಲ್ಲ, ನನ್ನ ಅಳಿಯಂದ್ರು ತುಂಬ ಬ್ಯುಸಿ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಮಾದೇಶನ್ ಕಡೆ ರೌಡಿಗಳು ಅಲ್ಲೇ ಏನೋ ಅಕ್ಕ ಅಣ್ಣ ಇಲ್ಲದೆ ಒಬ್ಬಳೇ ಬಂದುಬಿಟ್ಟಿದ್ದಾಳೆ, ಓ ಮಾದೇಶನ ಹತ್ರ ಒದೆ ತಿಂದು ಇವಳನ್ನ ಓಡಿಸಿದ್ದಾನೆ ಅಂತ ಅನಿಸುತ್ತೆ, ಫಸ್ಟ್ ಇದನ್ನು ಹೋಗ್ಬಿಟ್ಟು ಮಾದೇಶಣ್ಣನಿಗೆ ಹೇಳಬೇಕು, ಬಾರೋ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನು ಮೀನಾ ಒಳಗೆ ಬರ್ತಿದ್ದಂಕಲೇ ಮಂಜ ಫೋನ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಕ್ಕ ಅಂತ ಹೇಳಿ ಬಂದು, ಅಕ್ಕ ಚೆನ್ನಾಗಿದೆಯಾ ಅಂತ ಹೇಳಿ ಮಾಡ್ಕೊಳ್ತಾರೆ. ಹೌದು ನಾನು ಚೆನ್ನಾಗಿದ್ದೀನಿ, ನೀನು ಹೇಗೋ ಓದ್ತಾ ಇದೆಯಾ ಅಂತ ಹೇಳಿ ಮೀನಾ ವಿಚಾರಿಸಿದಾಗ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಹೇಳಿ ಮಂಜ ಹೇಳ್ತಾನೆ. ಇಲ್ಲ ಎಲ್ಲ ಸುಳ್ಳು, 24 ಗಂಟೆನೂ ಕೂಡ ಫೋನಲ್ಲೇ ಇರ್ತಾನೆ, ಚೆನ್ನಾಗಿ ಓದ್ತೀನಿ ಅಂತ ಹೇಳೋದು ನೋಡು ಅಂತ ಹೇಳಿ ಕನಕ ಹೊಡಿತಾಳೆ. ಅಕ್ಕ ಇವಳು ಹೇಳೋದೆಲ್ಲ ನಂಬೋದಕ್ಕೆ ಹೋಗ್ಬೇಡ, 24 ಗಂಟೆ ಫೋನಲ್ಲಿ ಇರೋದಕ್ಕೆ
ಅದಕ್ಕೆ ನಾನೇನು ಸಿಂಹ, ಇವಳು ಹೇಳಿದ್ದೆಲ್ಲ ಕೇಳಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮಂಜನು ಕೂಡ. ಯಾರು ಏನೇ ಹೇಳಲಿ ನೀನು ಮಾತ್ರ ಚೆನ್ನಾಗಿ ಓದಬೇಕು, ಅಮ್ಮ ನಿನ್ನನ್ನು ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ, ನೀನು ಚೆನ್ನಾಗಿ ಓದ್ಬಿಟ್ಟು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಾ. ಆಗ ಸರಿ ಆಯಿತು ಅಕ್ಕ ಅಂತ ಹೇಳಿ ಮಂಜನು ಕೂಡ ಹೇಳ್ತಾರೆ. ಅಷ್ಟರಲ್ಲೇ ಮೀನವರಮ್ಮ ಅಲ್ಲಿ ಮಂಜಣ್ಣನ ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ಎಲ್ಲ ಹೇಳಿದ್ದೀನಿ, ಹಾಕಿಟ್ಟಿದ್ದಾರೆ ತೊಗೊಂಬರೋಗು ಅಂತ ಹೇಳಿ ಮಂಜನ್ನ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮಂಜ ಅಲ್ಲಿಂದ ಹೋಗ್ತಾರೆ. ಹಾಗೆ ಕನಕಗೂ ಕೂಡ ನೀನು ಹೋಗ್ಬಿಟ್ಟು ಕಾಫಿ ಮಾಡೋಗು ನಾ ಅಂತ ಹೇಳಿದಾಗ, ಏನಮ್ಮ ನೀನು ಇಬ್ಬರಿಗೂ ಒಂದೊಂದು ಕೆಲಸ ಹೇಳ್ತಾ ಇದೆಯಾ, ಅಕ್ಕ ಮನೆಗೆ ಬಂದಿದ್ದಾಳೆ, ಅಕ್ಕನ ಜೊತೆ ನಾನು ಮಾತಾಡೋದು ಬೇಡವಾ ಅಂತ ಹೇಳಿ ಕನಕ ಹೇಳ್ತಾ ಇರಬೇಕಾದ್ರೆ, ಅಕ್ಕ ಇಲ್ಲೇ ಇರ್ತಾಳೆ, ಹೋಗು ಫಸ್ಟ್ ಕಾಫಿ ಕುಡಿಯೋಣ, ಕಾಫಿ ಮಾಡ್ಕೊಂಬರೋಗು ಅಂತ ಹೇಳಿ ಕಳಿಸ್ತಾರೆ. ಕನಕನು ಕೂಡ ರೇಗ್ಕೊಂಡು ಯಾವಾಗಲೂ ಕೆಲಸನೇ ಹೇಳ್ತಾ ಇರ್ತೀಯ ಅಂತ ಹೇಳಿ ಒಳಗೆ ಕಾಫಿ ಕಾಸೋದಕ್ಕೆ ಅಂತ ಹೋಗ್ತಾಳೆ. ಇನ್ನು ಮೀನಾ ಅವ್ರ ಅಪ್ಪನ ಫೋಟೋನ ನೋಡಿಬಿಟ್ಟು ಅಪ್ಪನ ಫೋಟೋನಿಗೆ ದೀಪ ಹಚ್ಚಿ ಊದ್ಗಡ್ಡಿ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿ ಬಂದು ಕೂತ್ಕೊತಾಳೆ. ಅಮ್ಮನ ತೊಡೆ ಮೇಲೆ ಮಲ್ಕೊತಾಳೆ. ಏನೇ ಇದು ಚಿಕ್ಕ ಮಗು ಥರ ಅಂತ ಹೇಳಿದಾಗ, ಅಮ್ಮ ನನಗೆ ಸುಖ ನೆಮ್ಮದಿ ಸಿಗೋದು ಈ ಜಾಗ ಬಿಟ್ಟರೆ ಇನ್ನಿಲ್ಲಮ್ಮ ಅಂತ ಹೇಳಿ ಅಮ್ಮನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಇನ್ನು ನನಗಂತೂ ತುಂಬಾ ಖುಷಿ ಆಯ್ತಮ್ಮ, ನೀನು ನಿನ್ನ ಗಂಡ ಇಬ್ಬರು ತುಂಬ ಚೆನ್ನಾಗಿದ್ದೀರಾ ಅಂತ ಕೇಳಿದ ಮೇಲೆ ತುಂಬಾ ಖುಷಿ ಆಯಿತು. ಆದರೆ ಏನು ಮಾಡೋದು, ನಾನು ಸಿಹಿ ಸುದ್ದಿ ಕೇಳ್ತೀನಿ ಅನ್ನೋ ಅಷ್ಟರಲ್ಲೇ ಈ ಆಷಾಢ ಅಡ್ಡ ಬರಬೇಕಾ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಕನಕ, ಅಮ್ಮ ಅಕ್ಕ ಮನೆಗೆ ಬಂದಿರೋದೇ ಒಂದು ಸಿಹಿ ಸುದ್ದಿ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಕಣೆ ಅಂದಾಗ, ಓ ನನಗೂ ಗೊತ್ತು, ಅಕ್ಕ ಲಾಲಿ ಆಡಬೇಕು ಅಂತ ತಾನೇ ಹೇಳ್ತಾ ಇರೋದು ನೀನು ಅಂತ ಹೇಳಿ ಕನಕ ಹೇಳ್ತಾಳೆ. ಇರು ಭಾವನ್ಗೆ ಹೇಳ್ತೀನಿ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಕನಕ ಹೇಳ್ತಾ ಇರ್ಬೇಕಾದ್ರೆ, ಬೇಡಮ್ಮ ಬೇಡ, ಮತ್ತೆ ಅವ್ರ ಅತ್ತೆ ಮಧ್ಯರಾತ್ರಿ 1 ಗಂಟೆಗೆ ಫೋನ್ ಮಾಡಿಬಿಟ್ಟು ಮೀನನ್ನು ಕರ್ಕೊಂಡು ಹೋಗೋದಿಲ್ವಾ ಅಂತ ಕೇಳ್ತಾರೆ. ಒಳ್ಳೆ ಸರಿ ಹೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ಅದೆಲ್ಲ ನನಗೆ ಗೊತ್ತೇ ಆಗಲಿಲ್ಲಮ್ಮ, ಅತ್ತೆ ಬೇಗ ಎದ್ದು ಇರೋ ಬರೋ ಕೆಲಸ ಎಲ್ಲ ಹೇಳಿ ಮಾಡಿಸ್ತಾ ಇದ್ರು, ನನಗೇನು ಗೊತ್ತೇ ಇರಲಿಲ್ಲ, ನೀವು ಅಲ್ಲಿ ಬಂದಮೇಲೆ ನನಗೆ ವಿಷಯ ಗೊತ್ತಾಗಿದ್ದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಕ್ಕ ನೀನು ಅವ್ರ ಮನೇಲಿ ಎಲ್ಲರ ಕೆಲಸನೂ ಮಾಡ್ತಾ ಇರ್ತೀನಿ, ಆ ರೋಹಿಣಿಗೆ ಎಷ್ಟೆಲ್ಲ ದಿಮಾಗ್ ತೋರಿಸಿದ್ಲು, ಅವಳಿಗೆ ನೀನೇ ನೆನ್ನೆ ತಿಂಡಿ ಕಾಫಿ ಎಲ್ಲ ಕೊಡೋದು, ಅವಳ ಕೆಲಸ ನೀನೇ ಮಾಡೋದು, ಅವಳಿಗೂ ಅವಳ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಎಲ್ಲೇ ಅವಳು ಹೇಳೋದೇ 10 ಗಂಟೆಗೆ ಎದ್ಬಿಟ್ಟು, ಅದು ಇನ್ನೊಂದು ಏನು ಹೇಳ್ತಾಳೆ ಗೊತ್ತಾ, ಪೂರಿನ ಎಣ್ಣೆಲಿ ಕರಿಬೇಡ, ಚಪಾತಿಗೆ ಎಣ್ಣೆ ಹಾಕಿ ಬೇಯಿಸ್ಬೇಡ ಅಂತ ಹೇಳ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ನೀರಲ್ಲಿ ಕರ್ದು ಕೊಡು ಅಂತ ಹೇಳ್ತಾ ಈ ಕಡೆ ಕನಕನೂ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ. ಆಗ ಅಯ್ಯೋ ಅವಳು ದೊಡ್ಡ ಮನೆ ಹುಡುಗಿನಮ್ಮ, ಅವಳಿಗೆ ಏನು ಗೊತ್ತಾಗೋದಿಲ್ಲ, ಅವಳು ಶ್ರೀಮಂತರ ಮನೆ ಹುಡುಗಿ ಅಂತ ಹೇಳಿ ಇವರು ಹೇಳ್ತಾ ಇರ್ತಾರೆ. ಅವಳನ್ನ ಇಲ್ಲಿ ಕರಿತೀಯ ನೀನು, ಅಲ್ಲಿ ಸೇವೆ ಮಾಡಿದ್ದಲ್ದಲೆ ನಾವು ಅಷ್ಟು ನಿಮ್ಮನ್ನ ಇಲ್ಲಿ ಸೇವೆ ಮಾಡ್ತೀನಿ ಬಂದು ಕುತ್ಕೋ ಅಂತ ಹೇಳ್ತೀಯಾ ಅಂತ ಹೇಳಿ ಕನಕ ರೇಗ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಏನು ಮಾಡೋದೆ, ತಾಯಿ ಇಲ್ಲದ ಮಗು ಅಲ್ವಾ ಅದು ಅಂತ ಹೇಳ್ತಾ ಇರ್ತಾಳೆ. ಆ ಪ್ರೀತಿ ಅವಳಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕನಕ ರೇಗ್ತಾ ಇರ್ತಾಳೆ. ಹೀಗೆ ಮಾತಾಡಿಕೊಂಡು ಎಲ್ಲರೂ ಖುಷಿಯಾಗಿ ಇರ್ತಾರೆ. ಇನ್ನೊಂದು ಕಡೆ ಶ್ರುತಿ ಮೇಲೆ ಫೋನ್ ಮಾಡ್ತಾ ಇರ್ತಾಳೆ, ರಿಸೀವ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ರೆಸ್ಟೋರೆಂಟ್ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಾಳೆ. ಆಗ ಸರ್ ನಾನು ಶ್ರುತಿ ಅಂತ ಹೇಳಿ, ರವಿನ ಕೊಡ್ತೀರಾ ಫೋನಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ರವಿ ಅಂತ ಹೇಳಿ ಕೂಗ್ತಾರೆ. ರವಿನೂ ಕೂಡ ಬಂದುಬಿಟ್ಟು ಏನು ಸರ್ ಯಾರು ಸರ್ ಅಂತ ಕೇಳಿದಾಗ, ಯಾರೋ ಶ್ರುತಿ ಅಂತಪ್ಪ ಫೋನ್ ಮಾಡಿದ್ದಾರೆ ಅಂದಾಗ, ನಾನು ಇಲ್ಲ ಅಂತ ಹೇಳಿ ಸರ್ ಅಂತ ಹೇಳ್ತಾನೆ. ಅವರು ಕೂಡ ಇಲ್ಲ ಅವನು ಈಗಷ್ಟೇ ಆಚೆ ಹೋದ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಶ್ರುತಿಗೆ ಇನ್ನೂ ಕೋಪ ಬರುತ್ತೆ, ಹಾಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಅವಳು ರೆಸ್ಟೋರೆಂಟ್ ಕಡೆಗೆ ಗಾಡಿನ ತಿರುಗಿಸಿ ಬರ್ತಾಳೆ. ಇನ್ನು ರವಿ ತುಂಬಾ ಬೇಜಾರಾಗಿರ್ತಾನೆ. ಅಲ್ಲಿರುವಂತಹ ರವಿ ಫ್ರೆಂಡಿಗೆ ಯಾಕೋ ಏನೋ ಆಯಿತು, ಯಾಕೋ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಹೇಳಿ ಕೇಳ್ತಾನೆ. ಇಲ್ಲ ಕಣೋ ನಾನು ನಾರ್ಮಲಾಗೇ ಇದ್ದೀನಿ, ಏನೂ ಇಲ್ಲ, ಹೋಗೋ ಅದೇನು ಕೆಲಸ ಕಸ್ಟಮರ್ ಇದ್ದಾರೆ ನೋಡ್ಕೋ ಹೋಗೋ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಹಾಗೆಯೇ ಈ ಕಡೆ ಒಳಗೆ ಬಂದು ಫೋನನ್ನು ನೋಡ್ತಾ ಇರ್ತಾರೆ. ಮತ್ತೆ ಶ್ರುತಿ ಅಲ್ಲೇ ಬಂದಿದ್ದನ್ನು ಸಹ ಮೇಲೆಯಿಂದನೇ ರವಿ ನೋಡ್ಬಿಡ್ತಾನೆ. ಶ್ರುತಿ ಬಂದಿದ್ದನ್ನು ನೋಡಿಬಿಟ್ಟು ರವಿಗೆ ಇನ್ನೂ ಕೂಡ ಬೇಜಾರಾಗಿ, ಹೇ ಬಾರೋ ಇಲ್ಲಿ, ಶ್ರುತಿ ಇಲ್ಲಿ ಬರ್ತಾ ಇದ್ದಾಳೆ ಕಣೋ ಅಂತ ಹೇಳಿ ಹೇಳ್ತಾರೆ. ಹೌದು ಅವಳೇನು ಬರೋದು ಇಲ್ಲಿಗೆ ಹೊಸ್ತೇನಲ್ವಲ್ಲ, ಅವಳು ಅವಾಗವಾಗ ಬರ್ತಾನೆ ಇರ್ತಾರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ಅವಳು ಬರೋದು ಬೇಡ, ನಾನು ಅವಳ ಜೊತೆ ಮಾತಾಡೋದು ಬೇಡ ಅಂತ ಹೇಳಿ ರವಿ ಹೇಳ್ತಾನೆ. ಯಾಕೋ ಏನೋ ಆಯಿತು ಅಂದಾಗ ನಾನು ಆಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿನೂ, ಈಗ ಅವಳು ಬಂದು ಕೇಳಿದ್ರೆ ನಾನು ಇಲ್ಲಿಲ್ಲ ಅಂತ ಹೇಳಿಬಿಡು, ಯಾರೇ ಫೋನ್ ಮಾಡಿ ನನ್ನನ್ನು ಕೇಳಿದ್ರು ಕೂಡ, ಇಲ್ಲಿ ಬಂದು ವಿಚಾರಿಸಿದ್ರು ಕೂಡ ನಾನು ಇಲ್ಲ ಅಂತ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಶ್ರುತಿನೂ ಕೂಡ ಒಳಗೆ ಬಂದು ಅವನ್ನೇ ಮಾತಾಡಿಸ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಕರೆದು, ಇಲ್ಲಿ ರವಿ ಇದ್ದಾರಲ್ಲ ಅವರೆಲ್ಲಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ರವಿ ಇಲ್ಲ ಹೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರವಿನೂ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇನ್ನೊಂದು ಕಡೆ ತುಂಬಾ ಬೇಜಾರು ಆಗ್ತಾ ಇರುತ್ತೆ ಶ್ರುತಿಗೆ. ರವಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ. ರವಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ, ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋ ಅಂಥದ್ದು ನಾನು ಏನು ಮಾಡಿದ್ದೀನಿ, ಯಾಕೆ ಈ ರೀತಿ ಮಾಡ್ತಾನೆ ಅಂತ ಹೇಳಿ ಶ್ರುತಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ಕನಕನೂ ಅಷ್ಟೇ ಈ ಕಡೆ ಅಕ್ಕನ ಕೆಲಸದವ್ರ ಥರ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಕ್ಕನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದರಲ್ಲೂ ರೋಹಿಣಿ ಮಾತಾಡಿರೋ ಮಾತುಗಳನ್ನ ಎಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಅಯ್ಯೋ ಪಾಪ ಅಂತ ಹೇಳಿ ನಮ್ಮ ಅಕ್ಕನ ಭಾವ ಮದುವೆ ಆಗಿದ್ದಂತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಾಳೆ. ಆ ಮಾತನ್ನು ಕೇಳಿಸ್ಕೊಂಡು ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಕಾಫಿನ ಮಾಡ್ಕೊಂಬಂದು ಅಮ್ಮನಿಗೆ ಕೊಡ್ತಾಳೆ. ಅತ್ತೆ ಮಾತಾಡ್ತಾರಲ್ಲ ಆ ಮುಂದೆ ಈ ಮಾತೇನು ದೊಡ್ಡದಲ್ಲ ಕಣೆ, ಅತ್ತೆ ತುಂಬಾ ಮಾತಾಡ್ತಾರೆ ಅಂತ ಹೇಳಿ ಕಷ್ಟ ಸುಖ ಎಲ್ಲನೂ ಕೂಡ ಅಮ್ಮನ ಜೊತೆಗೆ ರೋಹಿಣಿ ಹಂಚ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶ್ರುತಿಯಿಂದ ದೂರ ಆಗೋದಕ್ಕೆ ರವಿ ನೋಡ್ತಾ ಇರ್ತಾನೆ. ಇನ್ನೂ ಈ ಕಡೆ
ರೋಹಿಣಿಗೆ ದೃಷ್ಟಿ ತೆಗಿತಾಳೆ. ಅವ್ರ ಕಣ್ಣು ಇವ್ರ ಕಣ್ಣು ಯಾರ ಕಣ್ಣು ಬೀಳಬಾರ್ದು. ಇನ್ನೂ ಆ ಮಿಟ್ಕಿನಾಳಿ ಮೀನಾ ಇದ್ದಾಳಲ್ಲ, ಅವಳು ಅಂಥವಳು ಇಂಥವಳು, ಅವ್ರ ಮನೆಯವರೆಲ್ಲ ಬಂದಿದ್ರಲ್ಲ, ಅವ್ರ ಕೆಟ್ಟ ಕಣ್ಣು ನಿನ್ನ ಮೇಲೆ ಬಿದ್ದಿರುತ್ತೆ, ನನ್ನನ್ನು ದಾಟ್ಕೊಂಡು ನಿನ್ನ ಹತ್ರ ಒಂದು ಹುಲ್ ಕಡ್ಡಿನೂ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ದೃಷ್ಟಿನ ತೆಗೆದುಬಿಟ್ಟು ಅವಳಿಗಿನ ಮಗು ನಿನಗೆ ಫಸ್ಟ್ ಆಗಬೇಕಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡಂತಹ ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಲ್ರೆಡಿ ಒಂದು ಮಗು ಇದೆ, ಆ ಮಗು ಮಾತಾಡ್ತಾ ಇದ್ದುದನ್ನು ರೋಹಿಣಿ ನೆನಪು ಮಾಡ್ಕೊಳ್ತಾಳೆ. ಅಲ್ಲಿಂದ ಬೇಜಾರಾಗಿ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಲೈಕ್.